ವೀಕ್ಷಕರೇ, ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಇದು ಕೇವಲ ಎಜುಕೇಷನ್ ಪರ್ಪಸ್ಗೆ ಮಾತ್ರ. ಓಪನ್ ಆಗಲಿರುವ 3 IPOದಲ್ಲಿ ಅತಿ ಫೇವ್ರೇಟ್ ಅದು IPO ಹೇಳಿದರೆ ಅದು ಅರ್ಬನ್ ಕಂಪನಿ IPO. ಇವತ್ತು ನಾವು ಅದರ ಡೀಟೇಲ್ಸನ್ನು ನೋಡಲಿದ್ದೇವೆ. ಇದು ಇಶ್ಯೂ ಓಪನ್ ಆಗೋದು 10 ಸೆಪ್ಟೆಂಬರ್ 2025 ಹಾಗೂ ಕೊನೆಗೊಳ್ಳುವುದು 12 ಸೆಪ್ಟೆಂಬರ್ 2025. ಸೊ ಟೆಂಟೇಟಿವ್ ಅಲಾಟ್ಮೆಂಟ್ ನಿಮಗೆ ಆಗಿದ್ದರೆ ನಿಮಗೆ 15 ಸೆಪ್ಟೆಂಬರ್ ಲೇಟ್ ನೈಟ್ ಗೊತ್ತಾಗ್ತದೆ. ಹಾಗೂ ನಿಮಗೆ ಇದರಲ್ಲಿ ಅಲಾಟ್ಮೆಂಟ್ ಆಗದಿದ್ದರೆ 16 ಸೆಪ್ಟೆಂಬರ್ ಆನ್ವರ್ಡ್ಸ್ ನಿಮ್ಮ ಅಕೌಂಟಿಗೆ ಹಣ ರೀಫಂಡ್ ಆಗ್ತಾ ಹೋಗ್ತದೆ. ಹಾಗೂ ನಿಮ್ಮ ಅಕೌಂಟಿಗೆ 17ರ ಬೆಳಿಗ್ಗೆ ನಿಮಗೆ ಅಲಾಟ್ಮೆಂಟ್ ಆಗಿದ್ದರೆ ನಿಮ್ಮ ಅಕೌಂಟಲ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ಈ ಶೇರ್ಸ್ಗಳು ಕಾಣಸಿಗುತ್ತದೆ. ಹಾಗೂ ಇದರ ಟೆಂಟೇಟಿವ್ ಲಿಸ್ಟಿಂಗ್ ಆನ್ 17 ಸೆಪ್ಟೆಂಬರ್ ಇಂಡಿಯನ್ ಮಾರ್ಕೆಟಲ್ಲಿ BSE ಮತ್ತು NSEಯಲ್ಲಿ ಲಿಸ್ಟ್ ಆಗ್ತದೆ. ಇದರ ಫ್ರೆಶ್ ಇಶ್ಯೂ 472 crore ಹಾಗೂ ಇದರ ಆಫರ್ ಫಾರ್ ಸೇಲ್ಸ್ 1428 crore. ಸೊ ಇಲ್ಲಿ ಆಫರ್ ಫಾರ್ ಸೇಲ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಫ್ರೆಶ್ ಇಶ್ಯೂಗಿಂತ ಇದು IPO ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರುತ್ತದೆ. ಕಾರಣ ಇಷ್ಟೇ, ಯಾಕೆಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ ಆಲ್ರೆಡಿ ಇರುವ ಇನ್ವೆಸ್ಟರ್ಸ್ ಇದರಿಂದ ತನ್ನ ಅಲ್ಪ ಪ್ರಮಾಣದ ಶೇರ್ಸನ್ನು ಸೇಲ್ ಮಾಡಿ ಪ್ರಾಫಿಟನ್ನು ಬುಕ್ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಹಾಗೂ ಫ್ರೆಶ್ ಇಶ್ಯೂ 472 crore ಇದ್ದ ಕಾರಣ ಆ ಹಣವನ್ನು ಕಂಪನಿಯ ಡೆವಲಪ್ಮೆಂಟ್ ಪರ್ಪಸ್ಸಿಗೆ ಅಥವಾ ಅಂದರೆ ಎನ್ಲಾರ್ಜ್ಮೆಂಟ್ ಅಥವಾ ಎಕ್ಸ್ಪ್ಯಾನ್ಷನ್ಗೆ ಯೂಸ್ ಮಾಡ್ತಾರೆ. ಅದು ಪ್ಲಸ್ ಪಾಯಿಂಟ್ ಆಗ್ತದೆ. ಈಗ ಅರ್ಬನ್ ಕಂಪನಿ ಅದರ ಬಿಸ್ನೆಸ್ ಮಾಡೆಲ್ ನೋಡೋದಾದರೆ ಇದು ಹೋಮ್ ಸರ್ವಿಸಸ್ ಆ್ಯಟ್ ಯುವರ್ ಡೋರ್ ಸ್ಟೆಪ್ಸ್. ಯಾರಿಗೆ ಮನೆಯಲ್ಲಿ ಸರ್ವಿಸಸ್ ಬೇಕು, ಫಾರ್ ಎಕ್ಸಾಂಪಲ್ ಕ್ಲೀನಿಂಗ್ ಇರ್ಬೋದು ಅಥವಾ ಪೆಸ್ಟ್ ಕಂಟ್ರೋಲ್ ಇರ್ಬೋದು ಅಥವಾ ಮನೆಯ ಎಲೆಕ್ಟ್ರಿಷಿಯನ್ ವರ್ಕ್ ಅಥವಾ ಪ್ಲಂಬಿಂಗ್ ವರ್ಕ್ ಅಥವಾ ಕಾರ್ಪೆಂಟರ್ ವರ್ಕ್ ಹಾಗೂ AC ರಿಪೇರ್ ಅಥವಾ ವಾಟರ್ ಪ್ಯೂರಿಫೈಯರ್ ರಿಪೇರ್, ಅದೇ ರೀತಿ ಕೆಲವರಿಗೆ ಬ್ಯೂಟಿ ಅಥವಾ ಸ್ಪಾ ರಿಲೇಟೆಡ್ ಅಂದರೆ ಸೆಲೂನ್ ಆಗಲಿ, ಹೇರ್ ಕಟ್ಟಿಂಗ್ ಆಗಲಿ, ಮಸಾಜಸ್, ಇವರು ಆ ರೀತಿಯ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರು ಹೇಗೆ ಪ್ರೊವೈಡ್ ಮಾಡ್ತಾರೆ ಹೇಳಿದರೆ, ಈಗ ಅದ್ರ ಬಿಸ್ನೆಸ್ ಹೇಗೆ ವರ್ಕ್ ಆಗ್ತದೆ ಹೇಳಿದರೆ, ಇವರದ್ದು ಟೆಕ್ ಬೇಸ್ಡ್ ಕಂಪನಿ, ಅವರದ್ದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದೆ. ಆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಅದಕ್ಕಿಂತ ಮೊದಲು ಏನು ಮಾಡಿದ್ದಾರೆ ಹೇಳಿದರೆ, ಅರೌಂಡ್ 40,000 ಪ್ಲಸ್ ಪ್ರೊಫೆಷ್ನಲ್ಸ್ ಅಂದರೆ ಗಿಗ್ ವರ್ಕರ್ಸ್ ಅಂತ ಹೇಳ್ತಾರಲ್ಲ, ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ಸ್, ಅವ್ರ ಹತ್ರ ಟ್ರೈನ್ಡ್ ಪ್ರೊಫೆಷ್ನಲ್ಸ್ ಜೊತೆ ಇವರು ಟೈಅಪ್ ಮಾಡಿದ್ದಾರೆ. ಹಾಗೂ ನಮ್ಮ ಕಸ್ಟಮರ್ಸ್ ಯಾರಿಗೆ ಈ ಥರ ಹೋಮ್ ಸರ್ವಿಸಸ್ ಬೇಕು, ಇವರು ಪ್ಲ್ಯಾಟ್ಫಾರ್ಮ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಬುಕ್ ಮಾಡಲು ಅವಕಾಶ ಮಾಡಿಕೊಡ್ತಾರೆ. ಆವಾಗ ಏನಾಗ್ತದೆ ಹೇಳಿದರೆ, ಒಮ್ಮೆ ಕಸ್ಟಮರ್ಸ್ ಇದರಲ್ಲಿ ಅವ್ರಿಗೆ ಬೇಕಾದ ಪ್ಯಾಕೇಜ್ ಅಥವಾ ಸರ್ವಿಸಸನ್ನು ಸೆಲೆಕ್ಟ್ ಮಾಡಿ ಬುಕ್ ಮಾಡಿದ ನಂತರ ಅವ್ರ ಮನೆಗೆ ಈ ಪ್ರೊಫೆಷ್ನಲ್ಸ್ ಬಂದು ಆ ಕೆಲಸವನ್ನು ಮಾಡಿಕೊಟ್ಟು ಅವ್ರ ಹತ್ರ ಇಂತಿಷ್ಟು ಹಣವನ್ನು ಚಾರ್ಜ್ ಮಾಡ್ತಾರೆ. ಆ ಬಂದ ಹಣ ಇದೆಯಲ್ಲ, ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು 1,000 ರೂಪಾಯಿ ಚಾರ್ಜ್ ಮಾಡಿದರೆ ಒಂದು ಸರ್ವಿಸಿಗೆ, ಅದರಲ್ಲಿ 700 ರೂಪೀಸನ್ನು ಅಂದರೆ 70% ಈ ಪ್ರೊಫೆಷ್ನಲ್ಸ್ಗೆ ಅವರ ಫೀಸ್ ಅಂತ ಕೊಡ್ತಾರೆ. ಹಾಗೆ ಉಳಿದ 30% ರೂಪೀಸ್ ಅಥವಾ ಮೇ ಬಿ 20 to 30% ಆ ರೇಂಜಲ್ಲಿ ಅದು ಇವರ ಕಮಿಷನ್ ಆಗಿರ್ತದೆ. ಹಾಗೆ ದ ಪ್ಲಸ್ ಪಾಯಿಂಟ್ ಏನು ಹೇಳಿದರೆ, ಈ ಪ್ರೊಫೆಷ್ನಲನ್ನು ಇವರೇ ಟ್ರೈನ್ ಮಾಡಿರ್ತಾರೆ ಹಾಗೂ ಅವರು ಬ್ರ್ಯಾಂಡಿಂಗ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಟಿ ಶರ್ಟಲ್ಲಿ ಅರ್ಬನ್ ಕಂಪನಿ ಅಂತ ಇರುತ್ತೆ. ಹಾಗೂ ಅವರಿಗೆ ಬೇಕಾದ ಅಪ್ಗ್ರೇಡೆಡ್ ದ ಮಾಡರ್ನ್ ಟೂಲ್ಸನ್ನು ಇವರಿಗೆ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಅಂದರೆ ಪೆಸ್ಟ್ ಕಂಟ್ರೋಲ್ ನೀವು ನೋಡಿರ್ಬೋದು ಅಥವಾ ಸ್ಪಾ ಅಲ್ಲಿ ನೋಡಿರ್ಬೋದು. ಸೊ ಇದು ಜಸ್ಟ್ ಅವರ ಬ್ರ್ಯಾಂಡಿಂಗ್, ಅಂದರೆ ಅವರೇ ಆಫರ್ ಮಾಡುವ ಥರ ಅದನ್ನು ತೋರಿಸಿರುತ್ತಾರೆ. ಸೊ ಈಗ ಇಲ್ಲಿ ನೀವು ನೋಡಿದರೆ ಇದರಲ್ಲಿ ಹೇಳ್ತಾ ಇದೆ, ಅವರ ಹತ್ರ ಆ್ಯಕ್ಟಿವ್ ಸರ್ವಿಸ್ ಪ್ರೊಫೆಷ್ನಲ್ಸ್ 48,000 ಪ್ಲಸ್ ಇದ್ದಾರೆ. ಹಾಗೂ ಕನ್ಸ್ಯೂಮರ್ಸ್ ಇಷ್ಟರವರೆಗೆ ಆ ಸರ್ವಿಸಸ್ಸನ್ನು ಯೂಸ್ ಮಾಡಿದ ನಮ್ಮಂಥ ಲೋಕಲ್ ಕನ್ಸ್ಯೂಮರ್ಸ್ ಅಂದರೆ ಕಸ್ಟಮರ್ಸ್ ಅರೌಂಡ್ 13 ಮಿಲಿಯನ್ ಪ್ಲಸ್ ಇದ್ದಾರೆ. ಹಾಗೂ ಇವರ ಬಿಸ್ನೆಸ್ ಅರೌಂಡ್ 59 ಸಿಟೀಸಲ್ಲಿ ಸ್ಪ್ರೆಡ್ ಆಗಿದೆ ವಿದಿನ್ 4 ಕಂಟ್ರೀಸ್. ಅದರ ಅರ್ಥ ಏನು ಹೇಳಿದರೆ, ಇವರು ಇಂಡಿಯಾ ಮಾತ್ರವಲ್ಲದೆ ಈವನ್ ಬೇರೆ ಕಂಪನಿಯಲ್ಲೂ ಇವರ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಸೊ ಅದು ಒಂಥರ ಪ್ಲಸ್ ಆಗ್ತದೆ. ಹಾಗೂ ಇನ್ನೊಂಥರ ನೀವು ಯೋಚನೆ ಮಾಡಿದರೆ, ಬೇರೆ ಬೇರೆ ಕಂಪನಿಯಲ್ಲಿ ಅವರದೇ ಓನ್ ರೆಸ್ಟ್ರಿಕ್ಷನ್ಸ್ ಬರ್ತಾ ಇರ್ತದೆ ಅಥವಾ ಲಾಸ್ ಇರ್ತದೆ. ಆ ಲಾದ ಪ್ರಕಾರನೇ ಇವರು ಬಿಸ್ನೆಸ್ ಮಾಡಬೇಕಾಗ್ತದೆ. ಈಗ ಅವರ ಫೈನಾನ್ಷಿಯಲ್ಸ್ ನೋಡೋದಾದರೆ ಇದು ತುಂಬ ಇಂಪಾರ್ಟೆಂಟ್. ನಮ್ಮ ಹತ್ರ ಕೊನೆಯ 5 ವರ್ಷದ ಫೈನಾನ್ಷಿಯಲ್ಸ್ ಇದೆ. ಆದರೆ ಇಲ್ಲಿ ನೋಡಿ, ಸೇಲ್ಸ್ 2020 ಇದು ನೆನಪಲ್ಲಿದ್ದು ಕೋವಿಡ್ ಪೀರಿಯಡ್ 2020-2021. ಸೊ 219 crore ಅಷ್ಟು ಸೇಲ್ ಮಾಡಿದ್ದಾರೆ. ಮತ್ತು ಅದು ಗ್ರ್ಯಾಜುವಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗಿದೆ ಇಯರ್ ಆನ್ ಇಯರ್. ನೀವು ನೋಡಿದರೆ 248, 438 crore, 637 crore ಹಾಗೂ 820. ಹಾಗೂ ಕರೆಂಟ್ ಇಯರ್ 2025 1,144 crore ಅಷ್ಟು ರಿಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಎಕ್ಸ್ಪೆನ್ಸು ತುಂಬ ಜಾಸ್ತಿ ಇದೆ. ಅದು ಕೆಲವು ಕಾರಣ ಇರ್ಬೋದು, ಅದರಲ್ಲಿ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಮತ್ತು ಇದು ನ್ಯೂಲಿ ಬಿಸ್ನೆಸ್ ಇರ್ಬೋದು. ಆ ಕಾರಣದಿಂದ ಸ್ವಲ್ಪ
ಎಕ್ಸ್ಪೆನ್ಸ್ ಜಾಸ್ತಿ ಇರ್ತದೆ. ಹಾಗೆ ಇವರ ಕೊನೆಯದಾಗಿ ಇವರದ್ದು ನೆಟ್ ಪ್ರಾಫಿಟ್ ನೋಡಿದರೆ ಇವರು 2020ಯಲ್ಲೂ ನೆಗೆಟಿವ್ 155 ಇತ್ತು, ಮತ್ತು 249 ಆಯಿತು, ಜಾಸ್ತಿ ಆಯಿತು. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗಿ 514 ಆಯಿತು ಲಾಸ್. ಅದಾದ ನಂತರ ನೀವು ನೋಡಿ 23, 24, 25 ಲಾಸ್ ಕಡಿಮೆ ಆಗ್ತಾ ಬಂತು. 312 ಆಯಿತು 514ಇಂದ, ಮತ್ತೆ 93 ಆಯಿತು. ಈಗ 2025ಅಲ್ಲಿ 240ಗೆ ಪ್ರಾಫಿಟ್ ಆಗಿ ಟರ್ನ್ ಆಯಿತು. ಸೊ ಈಗ ನೀವು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು, ಯಾಕೆಂದರೆ ಇದು ರಿಯಲ್ ಪ್ರಾಫಿಟ್ಟಾ ಅಂತ. ಯಾಕೆ ಈಗ ನೋಡಿ, ಯಾವುದೇ ಒಂದು IPO ಬರೋದಾದರೆ ಅವರು ಲಾಸ್ಟ್ 3 ಇಯರ್ಸ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಫೈನಾನ್ಷಿಯಲ್ಸನ್ನು ತೋರಿಸಬೇಕು. ಸೊ ಅದರಲ್ಲಿ ಯಾವಾಗಲೂ ಪ್ರತಿಯೊಂದು ಕಂಪನಿಯು ತನ್ನಲ್ಲಾಗುವ ಬೆಸ್ಟ್ ಕೊಡಲಿಕ್ಕೆ ಟ್ರೈ ಮಾಡ್ತದೆ. ಅಂದರೆ ಪ್ರಾಫಿಟ್ನೇ ಕೊಡಬೇಕು ಅಂತ ಇರ್ತಾರೆ, ಅಥವಾ ಇನ್ನೂ ಜಾಸ್ತಿ ಪ್ರಾಫಿಟನ್ನು ತೋರಿಸಬೇಕು ಅಂತ ಇರ್ತಾರೆ. ಯಾಕೆಂದರೆ ಆವಾಗನೇ ಅವರು, ಈಗ ನೀವು ನೋಡಿದ್ರಲ್ಲ OFS ಅಲ್ಲಿ ಕೆಲವರು ಹೊರಗಡೆ ಬರ್ತಾ ಇದ್ದಾರೆ, ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಸೆಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಎಷ್ಟೇ, ಅವರಿಗೆ ಸಹ ಒಳ್ಳೆ ಪ್ರೈಸ್ ಸಿಗಬೇಕು, ಯಾಕೆಂದರೆ ಅವರು ಅರ್ಲಿ ಇನ್ವೆಸ್ಟರ್ ಆದ ಕಾರಣ ಎಲ್ಲರೂ ಅದನ್ನು ಜಾಸ್ತಿ ಹಣಕ್ಕೆ, ಅಂದರೆ ಜಾಸ್ತಿ ಪ್ರೈಸಿಗೆ ಸೆಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಇರಬೇಕು. ನೀವು ಮತ್ತು ನೋಡಿದರೆ ಇಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 29 ಇದೆ ಕರೋಡ್ಸ್, ಆದರೆ ನೆಟ್ ಪ್ರಾಫಿಟ್ 240 ಕರೋಡ್ಸ್ ಇದೆ. ಸೊ ಅಲ್ಲಿ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಆಗಿದೆ, ಅದು ರಿಯಲ್ ಪ್ರಾಫಿಟ್ ಅಲ್ಲ ಈ ಕಂಪನಿದು. ಈಗ ನಾವು ನೆಕ್ಸ್ಟ್ ವ್ಯಾಲ್ಯೂಯೇಷನ್ ನೋಡೋದಾದರೆ ಈ ಕಂಪನಿದು PE 59 ಇದೆ, ಹಾಗೂ ಪ್ರೈಸ್ ಟು ಬುಕ್ ವ್ಯಾಲ್ಯೂ 8 ಇದೆ. ಸೊ ಇದರ ಅರ್ಥ ಈಗ ನೋಡಿ, ಅದು ಮೇ ಬಿ ಲಾಸ್ಟ್ ಇಯರ್ 2025 ಪ್ರಾಫಿಟ್ಗೆ ಕ್ಯಾಲ್ಕುಲೇಟ್ ಆಗಿರ್ತದೆ, ಅದು ರಿಯಲಿಸ್ಟಿಕ್ ಪ್ರಾಫಿಟ್ ಅಲ್ಲ. ಈ 2025 ಪ್ರಾಫಿಟ್ 26 ಅಥವಾ 27ಗೆ ಅದೇ ಪ್ರಾಫಿಟ್ ಅಥವಾ ಅಂದರೆ ಪ್ರಾಫಿಟಲ್ಲೇ ಇರ್ತದಂತ ಈ ಕಂಪನಿಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಅವರು ಹೇಳಿದ್ದಾರೆ ಸಹ ತನ್ನ ಒನ್ ಆಫ್ ದ ಇದರಲ್ಲಿ, ಸೇಮ್ ಕನ್ಸಿಸ್ಟೆಂಟ್ ಪ್ರಾಫಿಟನ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ಇದರಲ್ಲಿ ತುಂಬ ಚೇಂಜಸ್ ಆಗ್ಬೋದು. ಮೇ ಬಿ ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಹೋಗ್ತಾ ಇರ್ಬೋದು. ಆದರೆ ಒಂದು ಪಾಯಿಂಟ್ ನೆನಪಲ್ಲೇ ಇಡಿ, ಯಾವುದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಿಸ್ನೆಸ್ಸಲ್ಲಿ ಅವರ ಮೇನ್ ಉದ್ದೇಶ ಏನಾಗಿರ್ತದೆ ಹೇಳಿದರೆ, ಇನಿಷಿಯಲ್ ಸ್ಟೇಜಸಲ್ಲಿ ರೆವೆನ್ಯೂ ಇನ್ಕ್ರೀಸ್ ಮಾಡೋದು, ಅಂದರೆ ತನ್ನ ಕಸ್ಟಮರ್ ಅಕ್ವಿಸಿಷನ್ ಮಾಡ್ತಾ ಹೋಗೋದು. ಈವನ್ ಅವರಿಗೆ ಲಾಸ್ ಆದರೂ ಅವರು ಓಕೆ, ಆದರೆ ಒನ್ಸ್ ಅವರು ಎಲ್ಲ ಕಸ್ಟಮರ್ಸನ್ನು ಗ್ರ್ಯಾಬ್ ಮಾಡಿ ಮೊನೋಪಲಿ ಮಾಡಿದರೆ ಆ ಇಂಡಸ್ಟ್ರಿಯಲ್ಲಿ, ಮತ್ತೆ ಅವರು ತನ್ನ ಡಿಸ್ಕೌಂಟ್ಸನ್ನು ಕಡಿಮೆ ಮಾಡ್ತಾರೆ, ಹಾಗೂ ಇತರ ಯಾವುದೇ ಕಮಿಷನ್ಸ್ ಯಾವುದೇ ಇದನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಕಾಂಪಿಟೇಟರ್ ಇವರಿಗೆ ಇಂಡಿಯನ್ ಮಾರ್ಕೆಟಲ್ಲಿ ಲೀಸ್ಟ್ ಆಗಿ ಇರದೇ ಇರೋದ ಕಾರಣ ನಮಗೆ ಅದರ ವ್ಯಾಲ್ಯೂಯೇಷನನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಇನ್ನೂ ಯೋಚನೆ ಮಾಡಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಡ್ವೈಸನ್ನ ಭೇಟಿ ಮಾಡಿ ಅವರ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್. ಸೊ ಇದು ಕಂಪನಿ ಸ್ವಲ್ಪ 2014 ಮೋಸ್ಟ್ಲಿ ಸ್ಟಾರ್ಟ್ ಆಗಿದೆ. ಆವಾಗ ಅರ್ಲಿ ಇನ್ವೆಸ್ಟರ್ಸ್ ಅದರಲ್ಲಿ, ಅಂದರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಹಲವು ವರ್ಷಗಳಲ್ಲಿ ಬೇರೆ ಬೇರೆ ಥರದ ಇನ್ವೆಸ್ಟರ್ಸ್ ಇದಕ್ಕೆ ಬಂದಿದ್ದಾರೆ. ಈಗ ನಿಮ್ಮ ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲಿ ನೋಡೋದಾದರೆ ಫೌಂಡರ್ಸ್, ಇದರಲ್ಲಿ ಮೇನ್ಲಿ 3 ಫೌಂಡರ್ಸ್ ಇದ್ದಾರೆ. ಅವ್ರ ಹತ್ರ ನಿಯರ್ಲಿ 21%, ಅಂದರೆ ಪ್ರೀ IPO ಹೋಲ್ಡಿಂಗ್ ಇಲ್ಲಿ 20 ಅಂತ ಇದೆ, ಇದು 21% ಇದೆ ಅವರ ಹತ್ರ. ಆ್ಯಕ್ಚುಲಿ ಇತ್ತು IPOದ ಮೊದಲು. ಹಾಗೆ ಅವರು OFS ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಪೋಸ್ಟ್ OFS ಆದ ನಂತರ, ಅಂದರೆ IPO ಲಿಸ್ಟ್ ಆದ ನಂತರ ಅವರ ಹತ್ರ 1% ಕಡಿಮೆ ಆಗಿ 20% ಆಗ್ತದೆ. ಅದು ಯಾಕೆ ಹೇಳಿದರೆ, ಅವರು ಈಗ ಫ್ರೆಶ್ ಇಶ್ಯೂ ಮಾಡ್ತಾ ಇದ್ದಾರಲ್ಲ, ಸೊ ಅದರಿಂದ ಆಗುವ ಅಡ್ಜಸ್ಟ್ಮೆಂಟ್. ಅದೇ ರೀತಿ ಎಕ್ಸೆಲ್ ಇಂಡಿಯಾ ಅವ್ರದ್ದು ಪ್ರೀ IP ಹೋಲ್ಡಿಂಗ್ 10.50%, ಅವ್ರು 3.80 ಪಾರ್ಷಲಿ ಸೇಲ್ ಮಾಡ್ತಾ ಇದ್ದಾರೆ. ಸ್ಟಿಲ್ 6.70 ಇಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಅವರು 2015 ಎಂಟರ್ ಆದದ್ದು. ಅವರು ಬೈ ಮಾಡುವಾಗ ಈ ಶೇರ್ನ ಪ್ರೈಸ್ 3.61 ಇತ್ತು. ಈಗ ಅದೇ ಶೇರ್ನ ಪ್ರೈಸ್ 103ಗೆ IPO ಅಲ್ಲಿ ಲಿಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಅದೇ ರೀತಿ ಎಲಿವೇಷನ್ ಕ್ಯಾಪಿಟಲ್ ಸಹ 10.84 ಇದೆ, ಅವರು 2.85 ಅಷ್ಟನ್ನು ಈ OFS ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ಹಾಗೂ 8% ತನ್ನ ಹತ್ರ ಇಡ್ತಾ ಇದ್ದಾರೆ ಫ್ಯೂಚರಿಗೋಸ್ಕರ. ಅವರು ಎಂಟರ್ ಆದ ಪ್ರೈಸ್ 5.39 ಪೈಸಾ, ಹಾಗೂ ಇದು 2015. ಮತ್ತು ಅದಾದ ನಂತರ VY ಕ್ಯಾಪಿಟಲ್ ಮತ್ತು ಟೈಗರ್ ಗ್ಲೋಬಲ್ ಅವರು 2017 ಹಾಗೂ 2019 ಇದಕ್ಕೆ ಎಂಟರ್ ಆಗಿದ್ದಾರೆ. ಅವರು VY ಕ್ಯಾಪಿಟಲ್ ಆಗಲಿ, ಅವರು ಯಾವುದೇ ರೀತಿಯ, ಅಂದರೆ 9.18 ಅಥವಾ 6.80 ಇವರು OFS ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ. ಯಾಕೆ ಅದು ಒಂದು ಇಂಡಿಕೇಟ್ ಮಾಡ್ತದೆ ಏನು ಹೇಳಿದರೆ, ಓಕೆ ಅವರಿಗೆ ಈ ಬಿಸ್ನೆಸ್ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಸದ್ಯಕ್ಕೆ ಅವರು ಅದನ್ನು ಸೇಲ್ ಮಾಡೋದು ಕಾಣ್ತಾ ಇಲ್ಲ, ಮೇ ಬಿ ಅವರು ಇನ್ನೂ ಹೈಯರ್ ಪ್ರಾಫಿಟಿಗೆ ವೇಟ್ ಮಾಡ್ತಾ ಇದ್ದಾರೆ ಅಂತ. ಅದಾದ ನಂತರ ಈ ಪೋಸ್ಟ್ OFS, ಅಂದರೆ ಇದು IPO ಲಿಸ್ಟ್ ಆದ ನಂತರ 65% ಇನ್ವೆಸ್ಟರ್ ಹತ್ರ ಶೇರ್ಸ್ ಇರ್ತದೆ. ಇನ್ವೆಸ್ಟರ್ಸ್ ಅಂದರೆ ಪ್ರಮೋಟರ್ಸ್ ಪ್ಲಸ್ ಇನ್ವೆಸ್ಟರ್ಸ್, ಮತ್ತು ಪಬ್ಲಿಕ್ ಹತ್ರ 34% ಶೇರ್ಸ್ ಬರ್ತದೆ. ಹಾಗೆ
ಇದರ ಬಿಸ್ನೆಸ್ ಮಾರ್ಕೆಟ್ ಶೇರ್ ಅಂದರೆ ನಾನು ಹೇಳಿದ್ದೆಲ್ಲ ಅವಾಗ ಇಂಡಿಯಾದಲ್ಲಿ ಇವರ ಬಿಸ್ನೆಸ್ ಮೇನ್ಲಿ ರನ್ ಆಗ್ತಾ ಇದೆ, ಮತ್ತು ಸಿಂಗಾಪುರ್ ಇದೆ, UAE ಇದೆ, ಅದರ್ ಕಂಟ್ರೀಸ್ ಹೇಳಿದರೆ ಇನ್ನೊಂದು ಯಾವುದೊಂದು ಕಂಟ್ರಿಯಲ್ಲಿದೆ. ಆದರೆ ಮೇಜರ್ ಪೋರ್ಷನ್ ಈಸ್ 87% ಇಂಡಿಯಾದಲ್ಲಿದೆ ಹಾಗೂ 13% ಔಟ್ಸೈಡ್ ಇಂಡಿಯಾ ಇದೆ. ಒಂಥರ ಇದು ಪ್ಲಸ್, ಯಾಕೆಂದರೆ ಈಗ US ಟ್ಯಾರಿಫ್ ವಾರ್ ಅದು ಇದು ಆಗ್ತಾ ಇದೆ, US ರಿಲೇಟೆಡ್ ಕಂಪನಿ ಒಟ್ಟಿಗೆ ಅಲ್ಲಿ ಮಾರ್ಕೆಟ್ನ ಜೊತೆ. ಸೊ ಆ ಇದರಲ್ಲಿ ನೋಡಿದರೆ ಇದು ಸ್ವಲ್ಪ ಇದರ ಬಿಸ್ನೆಸ್ ಮಾಡೆಲ್ ಸದ್ಯಕ್ಕೆ ಸೇಫ್ ಇದೆ. ಆವಾಗ ನಾವು ಹೇಳಿದ್ದೇವಲ್ಲ, ಇವರ ಮೇನ್ ವರ್ಕ್ ಪ್ರಾಡಕ್ಟ್ ಏನು ಹೇಳಿದರೆ ಇಂಡಿಯಾ ಹೋಮ್ ಸರ್ವಿಸ್ ಮಾರ್ಕೆಟ್, ಅಂದರೆ ಯಾವುದೇ ರೀತಿಯ ಮನೆ ಕೆಲಸಕ್ಕೆ ಬೇಕಾದ ಅವಶ್ಯಕತೆಯನ್ನು ಪೂರ್ತಿ ಮಾಡ್ತಾರೆ ತನ್ನ ಪ್ರೊಫೆಷ್ನಲ್ಸನ್ನು ಕಲಿಸಿಕೊಟ್ಟು. ಸೊ ಇಲ್ಲಿ ನೀವು ನೋಡೋದಾದರೆ ಇವರದು ಇದು ಕಾಣ್ತಾ ಇಲ್ಲ, ಇದು 2023 ಮತ್ತು ಇದು 2025, ಇದು 2030 ಎಸ್ಟಿಮೇಟ್. ಸೊ ಈ ಮಾರ್ಕೆಟ್ ಹೇಗೆ ಗ್ರೋ ಆಗ್ಬೋದು ಅಂತ, ಇದು 50 ಬಿಲಿಯನ್ ಇತ್ತು 2023 ಹಾಗೂ ಇದರ ಕಂಪೌಂಡ್ ಆಗಿ ಇದು ಪ್ರತಿ ವರ್ಷ 9-11% ಅಷ್ಟು ಬೆಳೀತಾ ಇದೆ. ಹಾಗೂ 2025 ಆಗುವಾಗ ಇದು 60 ಬಿಲಿಯನ್ ಆಗಿದೆ, ಅಂದರೆ ಪ್ರೆಸೆಂಟ್ಲಿ. ನೆಕ್ಸ್ಟ್ ಇದು 100 ಬಿಲಿಯನ್ ಆಗುವ ಚಾನ್ಸಸ್ ಇದೆ 2030. ಸೊ ನಾರ್ಮಲ್ ಎಕ್ಸ್ಪೆಕ್ಟೆಡ್ ಗ್ರೋತ್ ಇದು 10-11% ಪ್ರತಿ ವರ್ಷ. ಅದರ ಅರ್ಥ ಈ ಬಿಸ್ನೆಸ್ ಮಾಡೆಲ್ ಎಷ್ಟು ಒಳ್ಳೆಯದೇ ಹೇಳಿದರೆ, ಈವನ್ ಈ ಇಂಡಸ್ಟ್ರಿ ಗ್ರೋ ಆಗ್ತಾಯಿದೆ, ಈ ಇಂಡಸ್ಟ್ರಿ ಜೊತೆ ಈ ಕಂಪನಿನೂ ಒಳ್ಳೆ ಮಾಡಿದರೆ, ಅಂದರೆ ಎಲ್ಲ ಕೆಲಸ ಸರಿಯಾಗಿ ಹೋಗ್ತಾ ಇದ್ದರೆ, ಪ್ರಮೋಟರ್ಸ್ ಕರೆಕ್ಟಾದ ಡಿಸಿಷನ್ಸ್ ತೆಗೆದರೆ ಇವರಿಗೆ ಈಸಿ ಆಪರ್ಚುನಿಟಿ ಇದೆ ಇದರಲ್ಲಿ ಗ್ರೋ ಆಗಲಿಕ್ಕೆ. ತುಂಬ ಕಷ್ಟಪಡಬೇಕಂತ ಏನೂ ಇಲ್ಲ. ಹಾಗೆ ನೆಕ್ಸ್ಟ್ ಈಗ ನೀವು ನೋಡೋದಾದರೆ ಇವರು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಸರ್ವಿಸ್ ಪ್ರೊವೈಡರ್. ನಿಮಗೆ ಇನ್ನೊಂದು ಥರದ ಕ್ಯಾಟಗರಿ ಇದೆ, ಅದು ಆಫ್ಲೈನ್ ಆರ್ಗನೈಸ್ಡ್. ಅಂದರೆ ಅವ್ರ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇದೆ, ಶಾಪ್ಸ್ ಇದೆ, ಅಂದರೆ ಒಂದು ಕಂಪೆನೀಸ್ ಇದು ಆಲ್ ಓವರ್ ಇಂಡಿಯನ್ ಸಿಟೀಸಲ್ಲಿ ಅದು ಸ್ಪ್ರೆಡ್ ಆಗಿದೆ. ಹಾಗೂ ನೀವು ಅಲ್ಲಿ ಹೋಗಿ ಅವರ ಶಾಪ್ ಅಲ್ಲಿ ಅಥವಾ ಅವ್ರ ಆಫೀಸಲ್ಲಿ ಅದರ ಏನು ಬೇಕದು, ಅಂದರೆ ಫಾರ್ ಎಕ್ಸಾಂಪಲ್ ಈ ರೀತಿ ಸರ್ವಿಸನ್ನು ಪಡೆಯಬಹುದು. ಸೊ ಅದನ್ನು ನೋಡ್ಬೋದು ನೀವು. 8.3%, 8.7% ಈಗ ಈ ಪ್ರೆಸೆಂಟ್ 2025 2030 ಇದು 10.8% ಅಷ್ಟು ಮಾರ್ಕೆಟ್ ಶೇರನ್ನು ಅವರು ಕ್ಯಾಪ್ಚರ್ ಮಾಡಲಿದ್ದಾರೆ. ಹಾಗೂ ಅನ್ಆರ್ಗನೈಸ್ಡ್ ಹೇಳಿದರೆ ಈ ಸ್ಮಾಲ್ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾರಲ್ಲ ಇಂಡಿವಿಜುವಲ್ಸ್, ಅವರು 91% ಇದೆ FY 23. ಅದು 90 ಈಗ ಕರೆಂಟ್ಲಿ 1% ಅಥವಾ 0.5% ಕಡಿಮೆ ಆಗಿ 90.5 ಆಗಿದೆ. ಸೊ ಇನ್ 2030 ಇದು ಇನ್ನೂ ಕಡಿಮೆ ಆಗಿ 87.9 ಆಗಲಿದೆ. ಹಾಗೆ ಇವರಿಗೆ ಎಷ್ಟು ಆಪರ್ಚುನಿಟಿ ಇದೆ, ಎಷ್ಟು ಹೇಗೆ ಗ್ರೋ ಆಗ್ಬೋದು ಹೇಳಿದರೆ, ಸದ್ಯಕ್ಕೆ ಅವರ ಮಾರ್ಕೆಟ್ ಶೇರ್ ಆನ್ಲೈನ್ ಬಿಸ್ನೆಸ್ದು 0.7%, ನೆಕ್ಸ್ಟ್ 0.8 ಈಗ 2025ಗೆ, ಹಾಗೂ 2030ಗೆ ಎಸ್ಟಿಮೇಟ್ ಇದು ಆಲ್ಮೋಸ್ಟ್ 75% ಇನ್ಕ್ರೀಸ್ ಆಗಲಿದೆ. ಅಂದರೆ ಅದರ CAGR ಅರೌಂಡ್ 18-22% ಪರ್ ಇಯರ್, ಆಯಿತಾ. ಆದರೆ ಇದೊಂದು ಅವ್ರಿಗೆ ಒಳ್ಳೆಯ ಅವಕಾಶ. ಅವರು ಕರೆಕ್ಟಾಗಿ ಅಗೇನ್ ಡಿಸಿಷನ್ ಎಲ್ಲ ಕರೆಕ್ಟಾಗಿದ್ದರೆ ಅವರು ಅದು ಬಿಸ್ನೆಸ್ ಈಸಿಯಲಿ ಗ್ರೋ ಮಾಡಬಹುದು. ಆದರೆ ಇದು ನೆನಪಿಡಿ, ಇದು ಅಷ್ಟು ಆಪರ್ಚುನಿಟಿ ಇರೋದ್ರಿಂದ ಕೇವಲ ಇವರು ಮಾತ್ರ ಅಲ್ಲ, ನಾಳೆ ಯಾರೂ ಬರ್ಬೋದು ಈ ಬಿಸ್ನೆಸ್ಸಿಗೆ. ಝೊಮ್ಯಾಟೊನೂ ಬರ್ಬೋದು, ಸ್ವಿಗ್ಗಿನೂ ಬರ್ಬೋದು, ಅಥವಾ ಓಲಾನು ಬರ್ಬೋದು, ಯಾರೂ ಬರ್ಬೋದು. ಯಾಕೆಂದರೆ ಅಷ್ಟು ಆಪರ್ಚುನಿಟಿ, ಅಂದರೆ ಅಷ್ಟು ಮಾರ್ಕೆಟ್ ಅಷ್ಟು ದೊಡ್ಡದಿದೆ ಇನ್ನು ಕ್ಯಾಪ್ಚರ್ ಮಾಡಲಿಕ್ಕೆ. ಸೊ ಆವಾಗ ಇವರಿಗೆ ಕಾಂಪಿಟೀಷನ್ ಜಾಸ್ತಿ ಆಗಬಹುದು. ಈಗ ಈ ಸರ್ವಿಸ್ ಬುಕ್ ಮಾಡೋದನ್ನು ನಾವು ಹೇಳಿದಾಗೆ ಅವರ ಆ್ಯಪ್ ಅಥವಾ ಆನ್ಲೈನ್ ಆ್ಯಪ್ ಅಥವಾ ವೆಬ್ಸೈಟ್ನ ಮೂಲಕ ಈ ಆ್ಯಪಲ್ಲಿ ಈಗ ಬುಕ್ ಮಾಡಿದ ನಂತರ ಅವ್ರ ಕಸ್ಟಮರ್ಸ್ ಇದ್ದಾರಲ್ಲ, ಅವರ ರಿವ್ಯೂ, ಅವರ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಅದರ ಪ್ರಕಾರ ಇದು ನಿಮ್ಗೆ ಕಾಣ್ತಾ ಇಲ್ಲ, 2017 4.35 ರೇಟಿಂಗ್ ಸಿಗ್ತಾ ಇತ್ತು, ಆ್ಯಾವ್ರೇಜ್ ರೇಟಿಂಗ್ ಔಟ್ ಆಫ್ 5. ಈಗ 2018 ಅದು ಜಾಸ್ತಿ ಆಗಿ 4.61 ಆಯಿತು. ಅದೇ ರೀತಿ FY 2023 4.82 ಬಂತು, ಅಂದರೆ ಕ್ಲೋಸ್ ಟು 5. ಅದರ ಅರ್ಥ 5ರಲ್ಲಿ 4.82 ಪ್ಲಸ್, ಅಂದರೆ ಒಳ್ಳೆಯ ರೇಟಿಂಗ್. ಅದು ಕಸ್ಟಮರ್ ತುಂಬ ಹ್ಯಾಪಿ ಆಗಿದ್ದಾರೆ, ಸ್ಯಾಟಿಸ್ಫೈಡ್ ಅಂತ ಅದರ ಅರ್ಥ ಆಗ್ತದೆ. ಇದರಿಂದ ಏನು ಪಾಸಿಟಿವ್ ಆಗಿದೆ ಹೇಳಿದರೆ, ಈ ಒಳ್ಳೆ ರೇಟಿಂಗ್ ಅಥವಾ ಟ್ರಸ್ಟ್ ಇರೋದ್ರಿಂದ ಇದೇ ಸೇಮ್ ಕಸ್ಟಮರ್ಸ್, ಆಯಿತಾ, ಈ ಸೇಮ್ ಕಸ್ಟಮರ್ಸ್ ಮತ್ತೆ ಇವರ ಸರ್ವಿಸನ್ನು, ಅಂದರೆ ರಿಪೀಟ್ ಗೆಸ್ಟ್ ಆಗಿ ಮತ್ತೆ ಇವರ ಸರ್ವಿಸಸನ್ನು ತೆಗೆಯಲು ಬಯಸುತ್ತಾರೆ. ಸೊ ಈಗ ನೀವು ನೋಡಿದರೆ FY 17 ಕೇವಲ 14% ಎಕ್ಸಿಸ್ಟಿಂಗ್ ಕಸ್ಟಮರ್ಸ್, ರಿಪೀಟೆಡ್ ಕಸ್ಟಮರ್ಸ್ ಬರ್ತಿದ್ರು. ಅದು ಇನ್ಕ್ರೀಸ್ ಆಗಿ FY 23 77% ಅವರ ಬಿಸ್ನೆಸ್ ಇದು. ಔಟ್ ಆಫ್ 177 ಅವರ ಎಕ್ಸಿಸ್ಟಿಂಗ್ ಕಸ್ಟಮರ್ಸೇ. ಅವ್ರಿಗೇನು ಮಾರ್ಕೆಟ್ ಸ್ಪೆಂಡ್ ಮಾಡಬೇಕಂತ ಇಲ್ಲ ಮತ್ತು ಹೊಸ ಕಸ್ಟಮರ್ಸನ್ನು ಗ್ರ್ಯಾಬ್ ಮಾಡಲಿಕ್ಕೆ. ಪ್ಲಸ್ ಅದರ ಜೊತೆ 23% ಜನ ಹೊಸತಾಗಿ ನ್ಯೂ ಕಸ್ಟಮರ್ಸ್ ಆ್ಯಡ್ ಆನ್ ಆಗ್ತಾ ಇದ್ದಾರೆ. ಸೊ ಅವರ ಟಾರ್ಗೆಟ್ ಇದೆ ಈ ಕಂಪನಿದು, ನೆಕ್ಸ್ಟ್ ಕಮಿಂಗ್ ಇಯರ್ಸಲ್ಲಿ ಇದು 90% ಎಕ್ಸಿಸ್ಟಿಂಗ್ ಕಸ್ಟಮರಿಂದಲೇ ಆಗಬೇಕು ಅಂತ. ಇದು ಇಂಡಿಕೇಟ್ ಮಾಡ್ತದೆ ಇವರ ಬಿಸ್ನೆಸ್ ಮಾಡೆಲ್, ಅಂದರೆ ಇವರ ಕಂಪನಿಯ ಪ್ರಾಡಕ್ಟ್ ಹೇಗಿದೆ ಅಥವಾ ಅದರ ಸರ್ವಿಸಸ್ ಹೇಗಿದೆ ಅಂತ.
ನೀವು ನಿಮ್ಮ ಆರ್ಥಿಕ ತಜ್ಞರನ್ನು ಭೇಟಿಯಾಗಿ ನಿಮಗೆ ಬೇಕಾದ ಸಲಹೆಯನ್ನು ತಗೊಂಡು ಇನ್ವೆಸ್ಟ್ ಮಾಡಿ. ಧನ್ಯವಾದಗಳು.